ಕತ್ತಲೆ ಬಸದಿ. ಹೆಸರಿಗೆ ತಕ್ಕಂತೆ ಈ ಬಸದಿಯ ಒಳಗೆಲ್ಲ ಕತ್ತಲೆ ತುಂಬಿತ್ತು. ಪೂಜೆ ಪುನಸ್ಕಾರಗಳಿಲ್ಲದ ಇಲ್ಲಿಯ ದೇವಾಲಯಗಳು ಅಸಂಖ್ಯಾತ ಬಾವಲಿಗಳ ಆವಾಸ ಸ್ಥಾನವಾಗಿತ್ತು. ಈ ಐತಿಹಾಸಿಕ ಗುಪ್ತರತ್ನವನ್ನ ಹುಡುಕಿ ಅಂದಿನ ಬಾರ್ಕೂರು ಪ್ರಾಂತ್ಯದೆಡೆಗೆ ಸಾಗಿದ್ದ 365 ದೇವಾಲಯವನ್ನ ಒಂದೇ ಪ್ರಾಂತ್ಯದಲ್ಲಿ ಹೊಂದಿದ್ದ ಅಳೂಪ ಅರಸರ ರಾಜಧಾನಿಯಾಗಿದ್ದ ನಿತ್ಯೋತ್ಸವದ ನಾಡು ಎಂದು ಕರೆಯುತ್ತಿದ್ದ ಈ ಬಾರ್ಕೂರಿನ ಇತಿಹಾಸ, ಈ ನೆಲದ ಕಲೆ, ಸಂಸ್ಕೃತಿ, ಪರಂಪರೆ ಅತ್ಯಂತ ವಿಶಾಲವಾಗಿದೆ. ಇಂದಿಗೆ ಇಲ್ಲಿ 365 ದೇವಾಲಯಗಳು ಕಾಣಸಿಗಲ್ಲ. ಕಾಲಗರ್ಭವನ್ನ ಸೇರಿ ಅಳಿದುಳಿದ ಕೆಲ ದೇವಾಲಯಗಳನ್ನ ಮಾತ್ರ ಕಾಣಬಹುದು. ಅವುಗಳಲ್ಲಿ ಈ ಕತ್ತಲೆ ಬಸದಿಯು ಒಂದಾಗಿದೆ. ಮುಖ್ಯ ದ್ವಾರದಲ್ಲೇ ಇರೋ 20 ಅಡಿ ಎತ್ತರದ ಏಕಶಿಲಾ ಮಾನಸ್ತಂಭ ಜೈನ ಪರಂಪರೆಯನ್ನ ಪರಿಚಯಿಸುತ್ತೆ. ಮುಂದುವರಿದರೆ ಬರೀ ಬಸದಿಗಳಲ್ಲ, ಶಿವ ಮತ್ತು ವಿಷ್ಣುವಿನ ದೇವಾಲಯಗಳನ್ನು ಕಾಣಬಹುದಾಗಿರುತ್ತೆ. ಇಲ್ಲಿರೋ 3 ಗುಡಿಗಳು ಕೂಡ ಅವನತಿಯತ್ತ ಸರಿಯುತ್ತಿವೆ. ಅವುಗಳ ಅವಶೇಷಗಳು ಅಸ್ತವ್ಯಸ್ತವಾಗಿ ಬಿದ್ದಿವೆ. ಎತ್ತ ಕಣ್ಣು ಹಾಯಿಸಿದರೂ ಭಗ್ನಗೊಂಡ ವಿಗ್ರಹ ಶಿವಲಿಂಗಗಳ ಸಾಲೆ ಕಣ್ಣಿಗೆ ಬೀಳುತ್ತವೆ. ಈ ದೇವಾಲಯಗಳನ್ನ 8 ರಿಂದ 10ನೇ ಶತಮಾನದ ಆಸುಪಾಸಿನಲ್ಲಿ ಅಳೂಪ ಅರಸರು ನಿರ್ಮಿಸಿದ್ದು 1000 ವರ್ಷಗಳನ್ನ ಸವಿಸಿದರೂ ಇಂದಿಗೂ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿರೋ ಬಾರ್ಕೂರು ಸಂಸ್ಥಾನದ ಗತ ವೈಭವವನ್ನ ಮೆರೆಸುತ್ತಿರೋ ಈ ದೇವಾಲಯದ ವಾಸ್ತುಶಿಲ್ಪ ಮತ್ತು ನಿರ್ಮಾಣದ ಗುಣಮಟ್ಟ ಅದೆಂತದ್ದಿರಬಹುದು. ಈ ಬಾರ್ಕೂರನ್ನ ಕೆಳದಿಯ ಅರಸರು, ಅಳೂಪರು, ವಿಜಯನಗರದ ಅರಸರು, ಟಿಪ್ಪು ಸುಲ್ತಾನ್ ಸೇರಿದಂತೆ ಬ್ರಿಟಿಷರು ಆಳ್ತಾರೆ ಪ್ರಮುಖ ವ್ಯಾವಹಾರಿಕ ಕೇಂದ್ರವನ್ನಾಗಿ ಬಳಸಿಕೊಳ್ತಾರೆ. ಆ ಕಾಲದಲ್ಲೇ ದಾಳಿ ಕದನಗಳಿಂದ ಬಹುತೇಕ ದೇವಾಲಯಗಳು ನಾಶವಾಗಿರಬಹುದು. ದೇವಾಲಯಗಳ ನಾಡು ಧ್ವಂಸವಾಗಿ ಗುಡಿ ಗೋಪುರಗಳು ಮರೆಯಾಗಿದ್ದು ಬೇಸರದ ಸಂಗತಿಯದು. ಹೀಗೆ ಈ ದೇವಾಲಯ ಬಸದಿಗಳನ್ನ, ದ್ವಾರಪಾಲಕರ ಕೆತ್ತನೆಗಳನ್ನ, ಶಾಸನ ಕಲ್ಲುಗಳನ್ನ, ಧ್ವಂಸವಾದ ವಿಗ್ರಹಗಳನ್ನ, 24 ತೀರ್ಥಂಕರರ